ಡಾಕ್ಟರ್ ರಾಜ್ಕುಮಾರ್ ಪುಣ್ಯಭೂಮಿ ಬಗ್ಗೆ ನಟ ಚೇತನ್ ತಗಾದೆ ತೆಗೆದಿದ್ದಾರೆ. ಮತ್ತೆ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ಆ ದಿನಗಳು ಖ್ಯಾತಿಯ ನಟ ಚೇತನ್. ರಾಜ್ ಸಮಾಧಿಗೆ ಜಾಗ ನೀಡಿದ ಬಗ್ಗೆ ಚೇತನ್ ತಕರಾರು. 2.5 ಎಕರೆ ಜಾಗ ನೀಡಿದ್ದನ್ನ ಪ್ರಶ್ನಿಸಿ ನಟ ಚೇತನ್ ಪೋಸ್ಟ್ ಮಾಡಿದ್ರು. ಪ್ರತಿ ಬಾರಿ ಏನಾದ್ರೂ ಒಂದು ಕಾಂಟ್ರವರ್ಸಿಯನ್ನ ಮಾಡೋ ಮೂಲಕ ತಗಲಾಕೊಡುವಂತಹ ನಟ ಚೇತನ್ ಈಗ ಮತ್ತೊಮ್ಮೆ ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿರ್ತಾರೆ. ನಟ ಚೇತನ್ ವಿರುದ್ಧ ಈಗ ರಾಜ್ ಅಭಿಮಾನಿಗಳ ಬಳಗ ಭುಗಿಲೇಳ್ತಾ ಇದೆ. ಅಣ್ಣ ಅವರ ಬಗ್ಗೆ ಮಾತನಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿ ಕೆಂಡ ಕಾರ್ತಿದ್ದಾರೆ. ನಟ ಚೇತನ್ ಬೇಶ್ರತ್ ಕ್ಷಮೆಯಾಚನೆಗೆ ಬಿಗಿಪಟ್ಟನ್ನ ಹಿಡಿತಾ ಇದ್ದಾರೆ. ಮತ್ತೊಮ್ಮೆ ಈ ಒಂದು ಕಾಂಟ್ರವರ್ಸಿಯಲ್ಲಿ ಮನೆಯ ಮುಂದೆಯೇ ಚೇತನ್ಗೆ ಕೆರಾವ್ ಹಾಕಿದ್ದಾರೆ. ಡಾಕ್ಟರ್ ರಾಜ್ ಪುಣ್ಯಭೂಮಿ ಬಗ್ಗೆ ನಟ ಚೇತನ್ ತಗಾದೆಯನ್ನು ತೆಗೆದಿದ್ರು. ಈ ವಿಚಾರದಲ್ಲಿ ಮತ್ತೆ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ಆ ದಿನಗಳು ಖ್ಯಾತಿಯ ನಟ ಚೇತನ್. ರಾಜ್ ಸಮಾಧಿಗೆ ಜಾಗ ನೀಡಿದ ಬಗ್ಗೆ ಚೇತನ್ ತಕರಾರನ್ನ ತೆಗೆದಿದ್ರು. 2.5 ಎಕರೆ ಜಾಗ ನೀಡಿದ್ದನ್ನ ಪ್ರಶ್ನಿಸಿ ನಟ ಚೇತನ್ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ನಟ ಚೇತನ್ ಮನೆ ಮುಂದೆ ಭಾರೀ ಹೈಡ್ರಾಮಾ ಈಗ ಕ್ರಿಯೇಟ್ ಆಗಿದೆ. ಇದು ನಟ ಚೇತನ್ ಮನೆ ಮುಂದೆ ಹೈಡ್ರಾಮಾ ಶುರುವಾಗಿರುವಂತದ್ದು. ರಾಜ್ ಕುಟುಂಬದ ಅಭಿಮಾನಿಗಳು, ಅವರ ಫ್ಯಾನ್ಸ್ ಈ ರೀತಿಯಾಗಿ ಭುಗಿಲೇಳ್ತಾ ಇದ್ದಾರೆ. ಅವರ ಮನೆ ಹತ್ರ ಹೋಗಿ ಈ ರೀತಿಯಾಗಿ ನೋಡಿ ಮಾತುಕತೆ ನಡೆಸ್ತಾ ಇದ್ದಾರೆ. ಇಲ್ಲೇ ಮಾತಿನ ಚಕಮಕಿ ನಡೀತಾ ಇದೆ. ಇವರು ಒಪ್ತಾ ಇಲ್ಲ, ಅವರು ಒಪ್ತಾ ಇಲ್ಲ. ಹೀಗೆ ಸದ್ಯಕ್ಕೆ ಇದು ಬೆಂಗಳೂರಿನಲ್ಲಿ ಇರುವಂತಹ ನಟ ಚೇತನ್ ಮನೆ ಮುಂದೆ ಕಂಡು ಬಂದಿರುವಂತಹ ದೃಶ್ಯಗಳು. ಅದರಲ್ಲೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡೋಣ ಅಂತ ಹೇಳಿ ರಾಜ್ ನ್ಯೂಸ್ಗಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ರು ನಟ ಚೇತನ್. ಈಗ ಅವರ ಮನೆ ಮುಂದೆ ಹೈಡ್ರಾಮಾ ನಡೀತಾ ಇದೆ. ನಾನು ಅಂಬೇಡ್ಕರ್ವಾದಿ, ಕುವೆಂಪುವಾದಿ, ಬಸವಣ್ಣನವಾದಿ, ಎಲ್ಲರೂ ನಂಬಬೇಕು. ಕೆಂಪೇಗೌಡರು, ಸಂಗೊಳ್ಳಿ ರಾಯಣ್ಣ ಎಲ್ಲರೂ ನಮ್ಮವರೇ. ಆದ್ರೆ ನಾನು ಕೇಳ್ತಾ ಇರೋದು, ಅವ್ರ ಬಗ್ಗೆ ಯಾರನ್ನ ಮಾತಾಡಿದ್ರೆ ಅಲ್ಲೂ ಬಂದು ಫೈಟ್ ಮಾಡ್ತೀವಿ. ಕೊಟ್ಟಿರೋರಿಗೆ ಯಾರು ಬೇಡ ಅಂತ. ಆದ್ರೆ ನೀವು ರಾಜ್ಕುಮಾರ್ ಅವ್ರು ಕೊಟ್ಟಿರೋ ಸರಿನಾ ತಪ್ಪಾ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ಅದರಿಂದ ನಾವೆಲ್ಲರೂ ಬರೋ ಪ್ರಶ್ನೆ ಆಯ್ತು. ನಾನು ನಿಧಾನಕ್ಕೆ ಮಾತಾಡ್ತೀನಿ. ನಾವು ಹೇಳುವಂಥದ್ದು ಈಗ ನೀವು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿರೋ ಉತ್ಸಾಹನೀಯ ವ್ಯಕ್ತಪಡಿಸಿ ಬೇರೆಯವ್ರ ಬಗ್ಗೆ ನಾವು ನಾನು ಅಂಬೇಡ್ಕರ್ವಾದಿ, ಕುವೆಂಪುವಾದಿ, ಬಸವಣ್ಣನವಾದಿ, ಎಲ್ಲರೂ ನಂಬಬೇಕು. ಕೆಂಪೇಗೌಡರು, ಸಂಗೊಳ್ಳಿ ರಾಯಣ್ಣ ಎಲ್ಲರೂ ನಮ್ಮವರೇ. ಆದ್ರೆ ನಾನು ಕೇಳ್ತಾ ಇರೋದು, ಅವ್ರ ಬಗ್ಗೆ ಯಾರನ್ನ ಮಾತಾಡಿದ್ರೆ ಅಲ್ಲೂ ಬಂದು ಫೈಟ್ ಮಾಡ್ತೀವಿ. ಕೊಟ್ಟಿರೋರಿಗೆ ಯಾರು ಬೇಡ ಅಂತ. ಆದ್ರೆ ನೀವು ರಾಜ್ಕುಮಾರ್ ಅವ್ರು ಕೊಟ್ಟಿರೋ ಸರಿನಾ ತಪ್ಪಾ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ಅದರಿಂದ ನಾವೆಲ್ಲರೂ ಬರೋ ಪ್ರಶ್ನೆ ಆಯ್ತು. ನಾನು ನಿಧಾನಕ್ಕೆ ಮಾತಾಡ್ತೀನಿ. ನಾವು ಹೇಳುವಂಥದ್ದು ಈಗ ನೀವು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿರೋ ಉತ್ಸಾಹನೀಯ ವ್ಯಕ್ತಪಡಿಸಿ ಬೇರೆಯವ್ರ ಬಗ್ಗೆ ನಾವು ನಾನು ಅಂಬೇಡ್ಕರ್ವಾದಿ, ಕುವೆಂಪುವಾದಿ, ಬಸವಣ್ಣನವಾದಿ, ಎಲ್ಲರೂ ನಂಬಬೇಕು. ಕೆಂಪೇಗೌಡರು, ಸಂಗೊಳ್ಳಿ ರಾಯಣ್ಣ ಎಲ್ಲರೂ ನಮ್ಮವರೇ. ಆದ್ರೆ ನಾನು ಕೇಳ್ತಾ ಇರೋದು, ಅವ್ರ ಬಗ್ಗೆ ಯಾರನ್ನ ಮಾತಾಡಿದ್ರೆ ಅಲ್ಲೂ ಬಂದು ಫೈಟ್ ಮಾಡ್ತೀವಿ. ಕೊಟ್ಟಿರೋರಿಗೆ ಯಾರು ಬೇಡ ಅಂತ. ಆದ್ರೆ ನೀವು ರಾಜ್ಕುಮಾರ್ ಅವ್ರು ಕೊಟ್ಟಿರೋ ಸರಿನಾ ತಪ್ಪಾ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ಅದರಿಂದ ನಾವೆಲ್ಲರೂ ಹೀಗೆ ರಾಜ್ಕುಮಾರ್ ಸಮಾಧಿಗೋಸ್ಕರ 2.5 ಎಕರೆ ಭೂಮಿ ಸರ್ಕಾರ ಕೊಟ್ಟಿದೆಯಲ್ಲ, ಈ ವಿಚಾರದಲ್ಲಿ ಇದನ್ನ ಸರಿನಾ ತಪ್ಪು ಅಂತ ಹೇಳಿ ನೀವು ಪ್ರಶ್ನೆ ಮಾಡಿದ್ರಲ್ಲ, ಇದೇ ದೊಡ್ಡ ತಪ್ಪು ಅಂತ ಹೇಳಿ ಇದೀಗ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅದು ಕೂಡ ನಟ ಚೇತನ್ ಅವರ ಮನೆ ಮುಂದೆನೆ ಇವತ್ತು ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ಹೀಗೆ ಒಂದಷ್ಟು ವಾದ ವಿವಾದ ನಡೀತಾ ಇದೆ. ದೃಶ್ಯಗಳಲ್ಲಿ ಇಷ್ಟೊತ್ತು ಗಮನಿಸ್ತಾ ಇದ್ವಿ. ಇವರೆಲ್ಲರೂ ಕೂಡ ಅವರ ಮನೆ ಹತ್ರನೇ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಎಲ್ಲರೂ ಕೂಡ ನಮಗೆ ಬೇಕಾಗಿರೋದೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಈಗ ಚೇತನ್ ಮತ್ತೊಮ್ಮೆ ಒಂದು ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಟ್ಟು ಸುಮ್ಮನೆ ಇರ್ಲಾರ್ದೆ ಉಳ ಬಿಟ್ಕೊಂಡೆ ಅನ್ನೋ ಹಾಗೆ ಈಗ ಮತ್ತೊಮ್ಮೆ ತಗಲಾಕೊಂಡ್ರು. ಈಗ ಇಷ್ಟೆಲ್ಲ ಡ್ರಾಮಾ ಆಗ್ತಾ ಇದೆ. ಸದ್ಯಕ್ಕೆ ಹೇಗಿದೆ ಮನೆ ಹತ್ರ ಅವ್ರ ಪರಿಸ್ಥಿತಿ? ಇವಾಗ ಇದಕ್ಕೆ ಚೇತನ್ ಏನ್ ರಿಯಾಕ್ಟ್ ಮಾಡ್ತಾರೆ ಅಂತ? ಎಸ್ ರೋಶಿನಿ ಅವರು ಟ್ವೀಟ್ ಮಾಡಿದಂತ ಈ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘದ ಹೋರಾಟಗಾರರು ಮತ್ತೆ ರಾಜ್ಕುಮಾರ್ ಅಭಿಮಾನಿಗಳು ತುಂಬಾ ಜನ ಸಾಕಷ್ಟು ಜನ ಮನೆ ಮುಂದೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಕ್ಷಮೆ ಯಾಚನೆ ಮಾಡ್ಬೇಕು, ಇಲ್ಲವಾದ್ರೆ ನಾನು ನಿಮ್ಮನ್ನು ಬಿಡೋದಿಲ್ಲ, ತೀವ್ರವಾಗಿ ಹೋರಾಟ ಮಾಡ್ತೀವಿ,
ನಾವು ಪ್ರೀತಿಯಿಂದ ಬಂದಿದ್ವಿ, ನೀವು ಕ್ಷಮೆ ಯಾಚನೆ ಮಾಡ್ಬೇಕು, ಇಲ್ಲವಾದ್ರೆ ನಾವು ಬಿಡೋದಿಲ್ಲ ಅಂತ ಬಿಗಿಪಟ್ಟು ಇಟ್ಕೊಂಡು ನಿಂತಿದ್ದಾರೆ. ಈಗಾಗ್ಲೇ ಇದು ಏನು ನಟ ಎಷ್ಟೇ ಏನು ಅವ್ರಿಗೆ ಕನ್ವಿನ್ಸ್ ಮಾಡಿದ್ರು ಅವರು ಭಕ್ತ ಇಲ್ಲ. ಯಾಕಂದ್ರೆ ಅಭಿಮಾನಿಗಳು ನೀವು ಪೋಸ್ಟರ್ ಹಾಕಿರೋದನ್ನು ಡಿಲೀಟ್ ಮಾಡಿ, ಇಲ್ಲವಾದ್ರೆ ನಾವು ಹೋರಾಟ ತುಂಬಾ ಜೋರಾಗಿ ಮಾಡ್ತೀವಿ, ತುಂಬಾ ದೊಡ್ಡ ಮಟ್ಟಕ್ಕೆ ಆಗುತ್ತದೆ. ನೀವು ಫಸ್ಟ್ ಆಫ್ ಆಲ್ ಸಿಟಿಜನ್ ಅಲ್ಲ, ನೀವು ಅದ್ ಹೆಂಗೆ ನಮ್ಮ ಕನ್ನಡ ನಟರ ಬಗ್ಗೆ ಮಾತಾಡ್ತೀರಾ ಅಂತ ಏನು ಕನ್ನಡ ಪರರು ಈಗಾಗಲೇ ಚೇತನ್ ಅವರಿಗೆ ತರಾಟೆಗೆ ತಗೊಂಡಿದ್ದಾರೆ. ಅಷ್ಟಾದ್ರೂ ಬಿಡ್ತಾ ಇಲ್ಲ. ಚೇತನ್ ಅವರು ಎಷ್ಟೇ ಅವರು ಕನ್ವಿನ್ಸ್ ಮಾಡಿದ್ರು ಅವ್ರು ಭಕ್ತಿ ಇಲ್ಲ, ನೀವು ಫಸ್ಟ್ ಡಿಲೀಟ್ ಮಾಡಿ, ಇಲ್ಲವಾದ್ರೆ ನಾವು ನಿಮ್ಗೆ ಬಿಡಲ್ಲ ಅಂತ ಬಿಗಿಪಟ್ಟು ಹಿಡ್ಕೊಂಡು ಕುಂತಿದ್ದಾರೆ ರೋಶಿನಿ. ಎಸ್, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗಾಗಿ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಪೋಸ್ಟ್ ಮಾಡಿದ್ದೇನೆ. ಈಗ ನಟ ಚೇತನ್ ಹೇಳ್ತಾ ಇರುವಂತದ್ದು, ಆದ್ರೆ ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸಿಕೊಂಡು ಪೋಸ್ಟ್ ಮಾಡಲಿಲ್ಲ ಅಂತಿದ್ದಾರೆ. ನಾನು ಸರ್ಕಾರದ ನಿರ್ಧಾರದ ಬಗ್ಗೆ ಪೋಸ್ಟ್ ಮಾಡಿದ್ದೇನೆ, ಆದರೆ ಅವರನ್ನ ಟಾರ್ಗೆಟ್ ಮಾಡಿದ್ದಲ್ಲ. ರಾಜ್ಯ ಸರ್ಕಾರ ಮಾತ್ರ ವೋಟ್ ಬ್ಯಾಂಕ್ ಆಗಿ ನೀಡಿದೆ ಅಷ್ಟೇ ಅನ್ನುವಂಥದ್ದು ಪ್ರಶ್ನೆ ಮಾಡಿದ್ದೀನಿ. ಸಾಹಿತಿಗಳು, ಕವಿಗಳು, ಹಿರಿಯ ನಟರು ಕೊಡುಗೆ ನೀಡಿದ್ದಾರೆ ನಮ್ಮ ರಾಜ್ಯಕ್ಕೆ. 2.5 ಎಕರೆ ಕೊಡಿ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಏನು ಕೇಳಲಿಲ್ಲ. ಅವರು ಜೀವಂತ ಇದ್ದಾಗ ಕೊಟ್ಟರು, ಅವರು ಸ್ವೀಕಾರ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಹಲವು ಸಾಧಕರು ಇದ್ದಾರೆ, ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಹಾಗಾದ್ರೆ ಇದೆಲ್ಲವೂ ಕೂಡ ವೋಟ್ ಬ್ಯಾಂಕ್ ಗಿಮಿಕ್. ಈ ಜಾಗದ ವಿಚಾರವನ್ನ ಚರ್ಚಿಸುವ ಅವಶ್ಯಕತೆ ಬಹಳ ಇದೆ ಅಂತಿದ್ದಾರೆ. ಜಾಗ ನೀಡುವಾಗ ಸರ್ಕಾರ ಮುಂದಿನ ಪರಿಣಾಮ ನೋಡಬೇಕಾಗುತ್ತೆ. 21ನೇ ಶತಮಾನದಲ್ಲಿ ಜಾಗಕ್ಕಾಗಿ ಹೋರಾಟ ಮಾಡುವ ಪರಿಸ್ಥಿತಿ ಇದೆ. ಈಗ ನಗರದ ಹೃದಯ ಭಾಗದಲ್ಲಿ 2.5 ಎಕರೆ ಜಾಗ ನೀಡಿದ್ದಾರೆ. ರಾಜ್ ನ್ಯೂಸ್ಗೆ ನಟ ಚೇತನ್ ಕೊಟ್ಟಿದ್ದಂತಹ ಪ್ರತಿಕ್ರಿಯೆ ಇದು. ರಾಜ್ಕುಮಾರ್ ಅವರನ್ನ ಭಾಳ ಇಷ್ಟಪಟ್ಟಿರೋರು, ಅವರ ಸಿನಿಮಾ ರಂಗ ಕೊಟ್ಟಿರೋ ಕೊಡುಗೆ ಅಪಾರ, ಅವರ ಕಲಾ ಸೇವೆ ಅಪಾರ. ನಾನು ಕೂಡ ಅವರ ಏಕಪಾತ್ರ ಅಭಿನಯ ಅವ್ರ ಸಿನಿಮಾಗಳಲ್ಲಿ ಮಾಡ್ಕೊತಾ ಬೆಳೆದಿರೋದು. ಅದೆಲ್ಲ ನಮಗೆ ಅವರ ಅಭಿಮಾನಿಗಳನ್ನು ಬರೀ ಅವರ ಅಭಿಮಾನಿ ಸಂಘ ಕಟ್ಟಿರೋ ಅಷ್ಟೇ, ನಾವೆಲ್ಲರೂ ಅವ್ರ ಕಲೆಯ ಅಭಿಮಾನಿ, ಅವರ ಪ್ರತಿಭೆ ಅಭಿಮಾನಿ, ಅವರ ಒಂದು ಕಲಾ ಸೇವೆ ಅಭಿಮಾನಿಗಳೇ. ಆದರೆ ಇದು ರಾಜ್ಕುಮಾರ್ ಅವರ ಪ್ರಶ್ನೆ ಅಲ್ಲ, ಇದು ಒಂದು ಸರ್ಕಾರದ ಯೋಜನೆಗಳು. ರಾಜ್ಕುಮಾರ್ ಅವರ ಸಾವು ಆದಮೇಲೆ ಹೆಂಗೆ ಒಂದು ರೀತಿ ಸೆಲೆಕ್ಟಿವ್ ಆಗಿ ಕೆಲವರಿಗೆ ಒಂದು ರೀತಿ 2.5 ಎಕರೆ ಕೊಟ್ಟಿರೋದ್ರಿಂದ ಸಿಟಿ ಸೆಂಟರ್ನಲ್ಲಿ ಅದರಿಂದ ಏನೇನು ಪರಿಣಾಮಗಳಾಗತ್ತೆ. ಸರ್ಕಾರ ಏನು ಮಾಡಬೇಕು ಅಂದರೆ ಸಮಸ್ಯೆಗಳನ್ನ ಬಗೆಹರಿಸಿ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ಆದರೆ ಇರೋ ಸಮಸ್ಯೆ ಇಲ್ಲದೇ ಇರೋ ಸಮಸ್ಯೆಗಳನ್ನ ಹುಟ್ಟಾಕಿ ಅದನ್ನು ಮಾಡಿ ಅದಾದಮೇಲೆ ವಿಷ್ಣುವರ್ಧನ ಅಭಿಮಾನಿ ಸಂಘ ನಮಗೂ ಬೇಕು ಅಂತ ಶುರು ಮಾಡಿಕೊಡ್ತಾರೆ. ಅದು ಒಂದೆಷ್ಟೋ ಇದಾಗಿದೆ. ಅಂಬರೀಷ್ ಅವ್ರಿಗೂ ಕೊಡಬೇಕಾಗಿ ಬಂದಿದೆ. ಸೊ ಅದು ಕೂಡ ಕೋವಿಡ್ ಟೈಮಲ್ಲಿ 1.5 ಎಕರೆ 2 ಎಕರೆ ಅಲ್ಲಿ ಪಕ್ಕದಲ್ಲೇ ಕೊಟ್ಟಿದ್ದಾರೆ. ನಮಗೇನಾಗತ್ತೆ ಅಂದರೆ, ನಮಗೆ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಿರೋರು ಅನೇಕರಿದ್ದಾರೆ. 20ನೇ ಶತಮಾನದಲ್ಲಿ ಸಿನಿಮಾ ರಂಗದ ಒಳಗಡೆನೂ ಇರೋರೆ, ನಮ್ಮ ಭಾಳ ಜನ ನಿರ್ದೇಶಕರು, ನಿರ್ಮಾಪಕರು, ಬೇರೆ ಬೇರೆ ನಟ ನಟಿಯರು, ತಂತ್ರಜ್ಞರು ಭಾಳ ಜನ ಇದ್ದಾರೆ. ಸಿನಿಮಾ ರಂಗದ ಹೊರಗೂ ಭಾಳ ಜನ ಕೊಟ್ಟಿದ್ದಾರೆ. ನಮಗೆ ಶತಮಾನದ ಕವಿ ಕುವೆಂಪು ಆಗಿರ್ಬೋದು, ನಮಗೆ ಲಂಕೇಶ್ವರ ಆಗಿರ್ಬೋದು, ನಮಗೆ MD ನಂಜುಂಡಸ್ವಾಮಿ, ಪ್ರೊಫೆಸರ್ B ಕೃಷ್ಣಪ್ಪ ಅವರ ಚಳವಳಿಗಳು, ಶಾಂತವೀರ ಗೋಪಾಲಗೌಡರು ಭಾಳ ಜನ ಕೊಟ್ಟಿದ್ದಾರೆ. ಯಾಕೆ ಒಬ್ಬರಿಗೇನೆ ಯಾರಿಗೂ ಕೂಡ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ? ಒಬ್ರಿಗೂ ಕೂಡ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ನೀವು ಒಬ್ಬರಿಗೆ ಕೊಟ್ಟಿದ ತಕ್ಷಣ ಅವ್ರದ್ದು ಮಾತ್ರ ಕೊಡುಗೆ ಜಾಸ್ತಿ, ಬೇರೆಯವ್ರದ್ದೆಲ್ಲ ಕಡಿಮೆ ಅಂತ ನೋಡೋಕ್ಕಾಗತ್ತಾ? ನೀವು ಹೇಗೆ ಇವರು ಕೊಟ್ಟಿದ ತಕ್ಷಣ ನೀವು ಬೇರೆಯವ್ರಿಗೆ ಏನೇನು ಸಮಸ್ಯೆಗಳಾಗುತ್ತೆ, ಪ್ರಶ್ನೆಗಳು ಬರುತ್ತೆ. ವಿಷ್ಣುವರ್ಧನ ಅಭಿಮಾನಿ ಸಂಘ ಇವತ್ತಿಗೂ ಆ ಸಮಸ್ಯೆ ನಡೀತಾ ಇದೆ. ನಾವೇನು ಮಾಡಬೇಕು ಅಂದರೆ, ನಮ್ಮ ಹೆಜ್ಜೆಯಿಂದ ಎಷ್ಟು ಒಂದು ರೀತಿ ಮುಂದಾಲೋಚನೆ ಕ್ರಮ ಭಾಳ ಮುಖ್ಯ ಆಗುತ್ತೆ. ಭೂಮಿ ವಿಚಾರದಲ್ಲಿ ಭಾಳ ಡೆಲಿಕೇಟಾಗಿ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಇವಾಗ ನೋಡಿ, ದೇವನಹಳ್ಳಿನಲ್ಲಿ 300 ಎಕರೆ ಫಾಕ್ಸ್ಕಾನ್ ಕೊಟ್ಟಿದ್ದಾರೆ. ಫಾಕ್ಸ್ಕಾನ್ ಕೊಟ್ಟು ಅವ್ರು ಯಾರು ಕರ್ನಾಟಕದವ್ರು ಹೈರ್ ಮಾಡಲ್ಲ, ಆ ಕಂಪನಿಗಳು ಕೊಟ್ಟದ್ದು ಬರೀ IT-BT ಕಂಪನಿ ಎಷ್ಟೋಗಳಿಗೆ ಒಂದು ರೀತಿ ಭಾಳ ಒಂದು ಸ್ವಲ್ಪ ದುಡ್ಡಿಗೆ ಎಷ್ಟೋ ಕೊಟ್ಟಿದ್ದಾರೆ. ನಮಗೆ ಮೈನಿಂಗ್ ಕಂಪನೀಸ್ ಹೊಳಲ್ಕೆರೆನಲ್ಲಿ ಇದರಲ್ಲಿ ಜಿಂಡಾಲ್ ಇದರಲ್ಲಿ ಬೇರೆ ಬೇರೆ ರೀತಿ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ. ಈ ರೀತಿ ಕೊಪ್ಪಳದಲ್ಲಿ ನಮಗೇನಾಗುತ್ತೆ ಅಂದರೆ, ಭೂಮಿ ವಿಚಾರಗಳನ್ನ ನೀವು ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಿ ಅದನ್ನು ನಿಜವಾಗ್ಲೂ ಜನರ ಒಳಿತಿಗಾಗಿ ಬಳಸ್ತಾ ಇದ್ದರೆ ಇಟ್ ವಿಲ್ ಹ್ಯಾವ್ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅಂತ ನಾನು ಒಂದು ರೀತಿ ಜಾಗೃತಿ ಮೂಡಿಸೋಕ್ಕೆ ಮಾಡಿರೋದು ಹೊರತು ರಾಜ್ಕುಮಾರ್ ಅವರ ಕೊಡುಗೆಯನ್ನು ಅಳಗಳೆಯೋಕ್ಕೆ ಅಲ್ಲವೇ ಅಲ್ಲ. ಅವರ ಕೊಡುಗೆ ಅಪಾರ. ನಿಜ ಹೇಳಬೇಕಂದ್ರೆ ರಾಜ್ಕುಮಾರ್ ಅವರು ಎಂಥ ಮನುಷ್ಯ ಅಂದರೆ, ಅವರಿಗೆ ಹೇಳಿದರೆ ಅವ್ರು ಬದುಕಿದ್ದಾಗ 2.5 ಎಕರೆ ನಾವು ನಿಮಗೆ ಒಂದು ಸ್ಮಾರಕ ಮಾಡ್ತೀವಿ ಅಂತ ಅವ್ರು ಬೇಡವೇ ಬೇಡ ಅಂತ ಹೇಳಿರೋರು. ನಾವು ಅಂಥ ಒಂದು ರೀತಿ ವಿಚಾರಗಳ ಮುಖಾಂತರ ಅವ್ರು ಕಂಡ ಕನಸಿನ ಸಿನಿಮಾ ರಂಗ ಬೆಳೆಸ್ಬೇಕು ಹೊರತು ಈ ರೀತಿ ಮಾಡೋದ್ರಿಂದ ನಮಗೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಏನಾಗತ್ತೆ ಅಂದರೆ, ಸರ್ಕಾರಗಳು ಅವರು ನಿಜವಾಗ್ಲೂ ಏನು ಮಾಡಬೇಕು, ಏನು ಮಾಡೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ಆಲೋಚನೆ ಮಾಡೋದು ಬಿಟ್ಟು ಅವರ ಒಂದು ರೀತಿ ವೈಯಕ್ತಿಕವಾಗಿ ಒಂದು ಪೊಲಿಟಿಕಲ್ ಲಾಭ ಯಾವುದಾಗತ್ತೆ ಅಂತ ಮಾಡ್ತಾ ಬರ್ತಾರೆ.
ಸೊ ಅವರು ಒಂದು ರೀತಿ ಇದನ್ನು ಏನೇನು ಎಫೆಕ್ಟ್ ಪ್ರತಿಯೊಂದು ನಟ ನಟಿಯರಿಗೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಎಷ್ಟೋ ಜನ ಇದೆ, ಅವರೆಲ್ಲ 2.5 ಎಕರೆ ನಾವು ಕೊಡೋಕ್ಕಾಗತ್ತಾ? ಸಿಟಿ ಸೆಂಟರ್ನಲ್ಲಿ ಕೊಡೋಕ್ಕಾಗತ್ತಾ? ಅವರು ಹುಟ್ಟು ಬೆಳೆದಿರೋರು ಗಾಜನೂರು, ಹೆಂಗೆ ಕುಪ್ಪಳ್ಳಿನಲ್ಲಿ ಕುವೆಂಪು ಶತಮಾನದ ಕವಿ ಕುವೆಂಪು ಅವರು ಇದ್ದರು, ಅಲ್ಲಿ ಭಾಳ ಅದ್ಭುತವಾಗಿದೆ. ಹುಟ್ಟು ಬೆಳೆದಿರೋರು ಗಾಜನೂರಿನಲ್ಲಿ ನಾನು ಆ ಮನೆಗೆ ಹೋಗಿ ಬಂದಿದ್ದೀನಿ, ಅಲ್ಲೂ ಒಂದು ರೀತಿ ಸ್ಮಾರಕ ಮಾಡಿದ್ದೆ. ಅದು ಎಲ್ಲರೂ ಅಲ್ಲಿ ಹೋಗಿ ಗುರ್ಸೋದು, ಅವ್ರ ಗೌರವ ಸಲ್ಸಂಗೆ ಆಗಿರೋದು. ನೀವು ಯಾವಾಗ ಸಿಟಿ ಸೆಂಟರ್ನಲ್ಲಿ ಕೊಡ್ತೀರಾ, ಬೆಂಗಳೂರಲ್ಲಿ 2.5 ಎಕರೆ ಕೊಡ್ತೀರಾ, ಆಮೇಲೆ ಇನ್ನೂ 2 ಎಕರೆ ಆಗುತ್ತೆ, ಇನ್ನೂ ಸಮಸ್ಯೆಗಳಾಗುತ್ತೆ, ಆಗಲೇ ಕ್ರಂಚ್ ಇದೆ, ಆಗಲೇ ಸಮಸ್ಯೆ ಇದೆ. ಇದು ಒಂದು ತಿಳುವಳಿಕೆ ಇರೋ ನಿರ್ಧಾರನಾ ಅಂತ ಪ್ರಶ್ನೆ ಮಾಡಿದ್ದೀನಿ ಹೊರತು ಇದು ಯಾವ ರಾಜ್ಕುಮಾರ್ನ ಯಾವುದು ಹಳೆಗಳೆಯೋದು ಅವರ ಕೊಡುಗೆನ ಅಪಾರ ಕೊಡುಗೆನ ಕಡಿಮೆ ಅಂತ ಹೇಳೋದು ಅಲ್ಲವೇ ಅಲ್ಲ. ದಿಸ್ ಈಸ್ ಅ ಫಾಲ್ಟ್ ಇನ್ ದ ಪಾಲಿಸೀಸ್ ಆಫ್ ದ ಲೀಡರ್ಶಿಪ್. ಸರಿ ಸಿ ಏನಾಗುತ್ತೆ